ಹಲೋ ಸ್ನೇಹಿತರೆ, ನಾವು ಇದನ್ನ HTML 12ನೇ ಲೆಸನ್ ನಲ್ಲಿ ಇದ್ದೀವಿ. ನಾವು ಈ ಲೆಸನ್ ಅಲ್ಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಲೀಸ್ಟ್ ಅಂತೇಳಿ. ಈ ಲೀಸ್ಟ್ ಅಂತಂದ್ರೆ ಏನು ಅಂತ ಹೇಳೋದಾದ್ರೆ, ನೀವು ನೋಡಿರ್ತಿರಲ್ಲ ABCD ಅಂತೇಳಿ ಸೀರಿಯಲ್ ವೈಸ್ ಇರುತ್ತೆ, ಅಥವಾ 1 2 3 4 ಅಂತೇಳಿ ಈ ರೀತಿ ಪಾಯಿಂಟ್ಸ್ ವೈಸ್ ಬರ್ದಿರ್ತೀವಲ್ಲ, ಈ ಸೀರಿಯಲ್ ನೇ ನಾವು ಲೀಸ್ಟ್ ಅಂತ ಹೇಳ್ತೀವಿ. ಈ ಲೀಸ್ಟ್ ಅಲ್ಲಿ ಮೇನ್ ಆಗಿ ಎರಡು ಟೈಪ್ ಇದೆ. ಒಂದು UL ಅಂತೇಳಿ, ಹಾಗೆ ಇನ್ನೊಂದು OL ಅಂತೇಳಿ. ಈ UL ಅಂತಂದ್ರೆ ಏನಂತ ಹೇಳೋದಾದ್ರೆ ಅನ್ಆರ್ಡರ್ಡ್ ಲಿಸ್ಟ್ ಅಂತೇಳಿ, ಹಾಗೆ OL ಅಂತಂದ್ರೆ ಆರ್ಡರ್ಡ್ ಲಿಸ್ಟ್ ಅಂತೇಳಿ. ಅಂದ್ರೆ ಎರಡು ಟೈಪ್ ಇದೆ, ಅನ್ಆರ್ಡರ್ಡ್ ಲಿಸ್ಟ್ ಹಾಗೆ ಆರ್ಡರ್ ಲಿಸ್ಟ್ ಅಂತ. ಈ ಅನ್ಆರ್ಡರ್ ಲಿಸ್ಟ್ ಅಥವಾ UL ಅಂತಂದ್ರೆ ಏನಂತ ಹೇಳೋದಾದ್ರೆ, ನಾವು ನೋಡಿರ್ತೀವಲ್ಲ ಈ ರೀತಿ ಲಿಸ್ಟ್ ಮಾಡಕ್ಕಲ್ಲ, ನಾವು ಬುಲೆಟ್ ಸಿಂಬಲ್ ಆಗ್ಲಿ ಅಥವಾ ಸ್ಕ್ವೇರ್ ಸಿಂಬಲ್ ಆಗ್ಲಿ ಈ ರೀತಿ ಸಿಂಬಲ್ಸ್ ಏನಾದ್ರು ಯೂಸ್ ಮಾಡಿದ್ರೆ ನಾವು ಅನ್ಆರ್ಡರ್ಡ್ ಲಿಸ್ಟ್ ಅಂತ ಕರೀತಾರೆ. ಅದೇ ನಾವು ಆರ್ಡರ್ ಲಿಸ್ಟ್ ಅಂತಂದ್ರೆ ಏನು ಅಂತ ಹೇಳೋದಾದ್ರೆ, ನಾವು ಈ ರೀತಿ ಲಿಸ್ಟ್ ನ ಕ್ರಿಯೇಟ್ ಮಾಡಬೇಕಾದ್ರೆ 1 2 3 4 ಈ ರೀತಿ ಸೀರಿಯಲ್ ನಂಬರ್ ಆಗ್ಲಿ ಅಥವಾ ABCD ಅಂತೇಳಿ ಆಲ್ಫಾಬೆಟ್ಸ್ ಆಗ್ಲಿ ಅಥವಾ ರೋಮನ್ ನಂಬರ್ ಆಗ್ಲಿ ಈ ರೀತಿ ಆರ್ಡರ್ ವೈಸ್ ಲಿಸ್ಟ್ ನ ತಗೊಂಡ್ರೆ ಅದನ್ನ ಆರ್ಡರ್ ಲಿಸ್ಟ್ ಅಂತ ಹೇಳ್ತಾರ. ಓಕೆ ಸ್ನೇಹಿತರೆ, ಇದೆಲ್ಲ ಯಾವ ರೀತಿ ಅಂತ ಹೇಳಿ ತಿಳ್ಕೊಳ್ಳೋಣಂತೆ. ನಾನು ಇಲ್ಲಿ ಫಸ್ಟ್ ನೋಟ್ ಪ್ಯಾಡ್ ಅಲ್ಲಿ HTML ಹಾಗೆ ಬಾಡಿ ಟ್ಯಾಗ್ ನ ಓಪನ್ ಮಾಡಿ, ಹಾಗೆ HTML ಹಾಗೆ ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಫಸ್ಟ್ ನಾನು ಅನ್ಆರ್ಡರ್ ಲಿಸ್ಟ್ ಬಗ್ಗೆ ಹೇಳ್ಕೊಡ್ತೀನಿ, ಅಂದ್ರೆ UL ಬಗ್ಗೆ ಹೇಳ್ಕೊಡ್ತೀನಿ ಅಂತೆ. ಇಲ್ಲಿ ನಾನು ಡಿಪಾರ್ಟ್ಮೆಂಟ್ ಅಂತ ಬರ್ದಿರ್ತೀನಿ. ಹಾಗೆ ಇಲ್ಲಿ ಟ್ಯಾಗ್ ನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ, UL ಅಂತ ಹೇಳಿ ಟ್ಯಾಗ್ ನ ಹಾಕಿ, ಹಾಗೆ ಈ UL ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ ನಾನು ಲಿಸ್ಟ್ ನ ಕ್ರಿಯೇಟ್ ಮಾಡ್ಬೇಕಲ್ಲ, ಇಲ್ಲಿ LI ಅನ್ನೋ ಟ್ಯಾಗ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಹಾಗೆ LI ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಈ LI ಅಂತಂದ್ರೆ ಲಿಸ್ಟ್ ಅಂತೇಳಿ, ಇದ್ರ ಒಳಗಡೆ ನಾನು ಕಂಪ್ಯೂಟರ್ ಅಂತೇಳಿ ಬರೀತೀನಿ. ಅದೇ ರೀತಿ ಇನ್ನೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ತೀನಿ ನೋಡ್ರಿ, LI ಅಂತ ಓಪನ್ ಮಾಡಿ LI ಅಂತ ಕ್ಲೋಸ್ ಮಾಡ್ತೀನಿ. ಇದ್ರ ನೋಡೋಕೆ ನಾನು ಮಾನಿಟರ್ ಅಂತ ಬರೀತೀನಿ. ಹಾಗೆ ಲಾಸ್ಟ್ ಒನ್ ನಲ್ಲಿ LI ಅಂತ ಓಪನ್ ಮಾಡಿ LI ಅಂತ ಹೇಳಿ ಕ್ಲೋಸ್ ಮಾಡಿ, ಇದರಲ್ಲಿ ನಾನು ಕೀಬೋರ್ಡ್ ಅಂತೇಳಿ ಬರೀತೀನಿ. ಈ ರೀತಿ ಒಂದು 3 ಪಾಯಿಂಟ್ಸ್ ಇಂದ ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡಿದ್ದೇನಲ್ಲ, ಅನ್ಆರ್ಡರ್ಡ್ ಲಿಸ್ಟ್ ಅಂತೇಳಿ. ಈ ಪೇಜ್ ನ ನಾನು ಸೇವ್ ಮಾಡ್ತೀನಿ. ಇಲ್ಲಿ ಫೈಲ್ ಅಂತ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಸೇವ್ ಅಲ್ಲಿ ಹೋಗಿ ಈ ಡೆಸ್ಕ್ಟಾಪ್ ಅಲ್ಲಿ ನಾನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಲ್ಲ HTML ಟ್ಯೂಟೋರಿಯಲ್ಸ್ ಅಂತ ಹೇಳಿ, ಇಲ್ಲಿ ನಾನು ಸೇವ್ ಆಸ್ ಟೈಪ್ ನ ಆಲ್ ಫೈಲ್ಸ್ ಅಂತ ತಗೊಂತೀನಿ. ಹಾಗೆ ಇಲ್ಲಿ ಲೆಸನ್ ನಂಬರ್ 12 ಅಂತ ಹೇಳಿ ಹಾಕಿ ಫೈಲ್ ನೇಮ್ ನ .html ಅಂತ ಹೇಳಿ ಎಕ್ಸ್ಟೆನ್ಷನ್ ಕೊಟ್ಟು ಸೇವ್ ಅಂತ ಮಾಡ್ತೀನಿ. ಈ ರೀತಿ ಫೈಲ್ ನ ಸೇವ್ ಮಾಡಿದ್ದೀನಲ್ಲ, ಇದರಲ್ಲಿ ನಾನು ಈ ಫೋಲ್ಡರ್ ನ ಓಪನ್ ಮಾಡಿಕೊಂಡು ಲೆಸನ್ ನಂಬರ್ 12 ನ ಡಬಲ್ ಕ್ಲಿಕ್ ಪ್ರೆಸ್ ಮಾಡಿ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಡಿಪಾರ್ಟ್ಮೆಂಟ್ ಅಂತಿದೆ, ಹಾಗೆ ಇಲ್ಲಿ ಲಿಸ್ಟ್ ಬಂದಿದೆ ನೋಡ್ರಿ, ಕಂಪ್ಯೂಟರ್ ಮಾನಿಟರ್ ಕೀಬೋರ್ಡ್ ಅಂತೇಳಿ. ಹಾಗೆ ಇಲ್ಲಿ ಬುಲೆಟ್ ಟೈಪ್ ಸಿಂಬಲ್ ಬಂದಿದೆಯಲ್ಲ, ಇದನ್ನೇ UL ಅನ್ಆರ್ಡರ್ಡ್ ಲಿಸ್ಟ್ ಅಂತ ಹೇಳಿ ಕರೀತಾರ. ಈ ರೀತಿ ನಾವು UL ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಈ UL ಲಿಸ್ಟ್ ಅಲ್ಲಿ ಕೂಡ ಕೆಲವೊಂದು ಟೈಪ್ ಇದೆ. ಅವು ಯಾವ ಅಂತ ಹೇಳೋದಾದ್ರೆ, ಇಲ್ಲಿ ನಾನು UL ಮುಂದ್ಗಡೆ ಟೈಪ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಸ್ಕ್ವೇರ್ ಅಂತ ಬರಿತೀನಿ. ಸ್ಕ್ವೇರ್ ಅಂತ ಬರ್ದು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿದ್ದೀನಲ್ಲ, ಇಲ್ಲಿ ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಮೊದಲು ಸರ್ಕಲ್ ಇತ್ತು, ಇವಾಗ ಬಾಕ್ಸ್ ಟೈಪ್ ಬಂದಿದೆ, ಅಂದ್ರೆ ಸ್ಕ್ವೇರ್ ಟೈಪ್ ಬಂದಿದೆ. ಈ ರೀತಿ ನೀವು ಲಿಸ್ಟ್ ನ ಸ್ಕ್ವೇರ್ ಟೈಪ್ ಅಲ್ಲೂ ಕ್ರಿಯೇಟ್ ಮಾಡ್ಕೋಬಹುದು. ಇನ್ನೊಂದು ಟೈಪ್ ಇದೆ ಸರ್ಕಲ್ ಅಂತೇಳಿ. ಸರ್ಕಲ್ ಅಂತೇಳಿ ನಾನು ಡಬಲ್ ಕೋಟ್ಸ್ ಒಳಗಡೆ ಹಾಕಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಲಿಸ್ಟ್ ಅಲ್ಲಿ ಸರ್ಕಲ್ ಟೈಪ್ ಬಂದಿದೆ. ಈ ರೀತಿ ಸರ್ಕಲ್ ನ ಹಾಕಬಹುದು. ಅದೇ ರೀತಿ ಇನ್ನೊಂದು ಟೈಪ್ ಇದೆ ಡಿಸ್ಕ್ ಅಂತೇಳಿ. ಈ ಡಿಸ್ಕ್ ಅಂತೇಳಿ ಹಾಕ್ತೀನಿ, ಇಲ್ಲಿ ಡಿಸ್ಕ್ ಅಂತೇಳಿ ಹಾಕಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಬುಲೆಟ್ ಟೈಪ್ ಬಂದಿದೆ. ಈ ರೀತಿ ಅನ್ಆರ್ಡರ್ಡ್ ಲಿಸ್ಟ್ ನಲ್ಲಿ 3 ಟೈಪ್ ಇರುತ್ತೆ, ಡಿಸ್ಕ್, ಸರ್ಕಲ್ ಹಾಗೆ ಸ್ಕ್ವೇರ್ ಅಂತೇಳಿ. ಈ ರೀತಿ ನೀವು UL ಟ್ಯಾಗ್ ಅಥವಾ ಅನ್ಆರ್ಡರ್ಡ್ ಲಿಸ್ಟ್ ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಆರ್ಡರ್ ಲಿಸ್ಟ್ ಅಥವಾ OL ಟ್ಯಾಗ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ತೀನಿ, ಹಾಗೆ ಲ್ಯಾಂಗ್ವೇಜ್ ಅಂತೇಳಿ ಇಲ್ಲಿ ಟೈಪ್ ಮಾಡಿ ನಾನು ಇಲ್ಲಿ OL ಟ್ಯಾಗ್ ನ ಓಪನ್ ಮಾಡ್ತೀನಿ. ಹಾಗೆ ಇಲ್ಲಿ OL ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ನಾನು ಆರ್ಡರ್ ಲಿಸ್ಟ್ ಟ್ಯಾಗ್ ನ ಓಪನ್ ಮಾಡಿದ್ದೀನಲ್ಲ, ಇದ್ರ ಒಳಗಡೆ ಲಿಸ್ಟ್ ಹಾಕ್ಬೇಕಲ್ಲ, ನಾನು ಇಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿ ಲಿಸ್ಟ್ ಅಂತೇಳಿ ಓಪನ್ ಮಾಡ್ತೀನಿ. ಹಾಗೆ ಲಿಸ್ಟ್ ಅಂತ ಕ್ಲೋಸ್ ಮಾಡ್ತೀನಿ. ಹಾಗೆ ಇಲ್ಲಿ ಮತ್ತೆ ಲಿಸ್ಟ್ ಅಂತ ಓಪನ್ ಮಾಡಿ ಲಿಸ್ಟ್ ಅಂತ ಕ್ಲೋಸ್ ಮಾಡಿ, ಇಲ್ಲಿ ಮತ್ತೆ ಲಿಸ್ಟ್ ಅಂತ ಓಪನ್ ಮಾಡಿ ಮತ್ತೆ ಲಿಸ್ಟ್ ಅಂತೇಳಿ ಕ್ಲೋಸ್ ಮಾಡ್ತೀನಿ. ಈ ರೀತಿ 3 ಲಿಸ್ಟ್ ಬರ್ದಿದ್ದೀನಲ್ಲ, ಇದ್ರ ಒಳಗಡೆ ನಾನು ಲ್ಯಾಂಗ್ವೇಜ್ ಹಾಕ್ತೀನಿ, ಅಂದ್ರೆ ಕನ್ನಡ, ಹಿಂದಿ ಹಾಗೆ ಇಂಗ್ಲಿಷ್ ಅಂತೇಳಿ ಲ್ಯಾಂಗ್ವೇಜ್ ಹಾಕ್ತೀನಿ. ಈ ರೀತಿ ಆರ್ಡರ್ ಲಿಸ್ಟ್ ನಲ್ಲಿ 3 ಲ್ಯಾಂಗ್ವೇಜ್ ಹಾಕಿದ್ದೀನಲ್ಲ, ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂತೀನಿ. ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, 1 ಕನ್ನಡ ಅಂತಿದೆ, 2 ಹಿಂದಿ ಅಂತಿದೆ, ಹಾಗೆ 3 ಇಂಗ್ಲಿಷ್ ಅಂತಿದೆ. ಈ ರೀತಿ ನಾವು ಸೀರಿಯಲ್ ನಂಬರ್ ವೈಸ್ ಆರ್ಡರ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಗೊತ್ತಾಯ್ತಲ್ಲ ನಿಮ್ಗೆ ಅನ್ಆರ್ಡರ್ ಲಿಸ್ಟ್ ಗೂ ಹಾಗೂ ಆರ್ಡರ್ ಲಿಸ್ಟ್ ಗೂ ವ್ಯತ್ಯಾಸ ಏನಿರುತ್ತೆ ಅಂತೇಳಿ. ಅದೇ ರೀತಿ ಆರ್ಡರ್ ಲಿಸ್ಟ್ ನಲ್ಲಿ ಕೂಡ ಕೆಲವೊಂದು ಟೈಪ್ ಇದೆ. ಅದು ಯಾವ ರೀತಿ ಅಂತ ಹೇಳೋದಾದ್ರೆ, ನಾನು ಇಲ್ಲಿ OL ಅಂತ ಇದೆಯಲ್ಲ, ಅಲ್ಲಿ ಸ್ಪೇಸ್ ಅಂತ ಕ್ಲಿಕ್ ಮಾಡ್ತೀನಿ. ಸ್ಪೇಸ್ ಕೊಟ್ಟು ಟೈಪ್ ಈಕ್ವಲ್ ಟು A ಅಂತೇಳಿ ಕೊಡ್ತೀನಿ. ಈ ರೀತಿ A ಅಂತೇಳಿ ಡಬಲ್ ಕೋಟ್ಸ್ ಅಲ್ಲಿ ಕೊಟ್ಟಿದ್ದೀನಲ್ಲ, ಇವಾಗ ಸೇವ್ ಮಾಡ್ತೀನಿ ನೋಡ್ರಿ, ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ. ಹಾಗೆ ಇಲ್ಲಿ ಕ್ರೋಮ್ ಬ್ರೌಸರ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ABC ಅಂತೇಳಿ ಸೀರಿಯಲ್ ಬಂದಿದೆ, ಅಂದ್ರೆ A ಕನ್ನಡ, B ಹಿಂದಿ ಹಾಗೆ C ಇಂಗ್ಲಿಷ್ ಅಂತೇಳಿ ಬಂದಿದೆ. ಈ ರೀತಿ ನೀವು 1 2 3 ನಾದ್ರೂ ಕ್ರಿಯೇಟ್ ಮಾಡಬಹುದು, ಅಥವಾ ABC ನಾದ್ರೂ ಸೀರಿಯಲ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಸ್ಮಾಲ್ A ಕೊಟ್ಟಿದ್ದೀನಲ್ಲ, ಅದೇ ರೀತಿ ನೀವು ಏನಾದ್ರು ಕ್ಯಾಪಿಟಲ್ A ನ ಕೊಟ್ಟಿದ್ರೆ ಇಲ್ಲಿ ಸೇವ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಕ್ಯಾಪಿಟಲ್ ಆಲ್ಫಾಬೆಟ್ಸ್ ಎಲ್ಲ ಸೀರಿಯಲ್ ವೈಸ್ ಬಂದಿರುತ್ತೆ. ಹಾಗೆ ನೀವು ರೋಮನ್ ನಂಬರ್ ನ ಕೂಡ ಯೂಸ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂದ್ರೆ, ನಾನು ಇಲ್ಲಿ I ಅಂತ ಟೈಪ್ ಮಾಡಿ ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂತೀನಿ. ಹಾಗೆ ಈ ಕ್ರೋಮ್ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ.
ಇಲ್ಲಿ ನೋಡ್ತಿರ್ಬೋದು ನೀವು ರೋಮನ್ ನಂಬರ್ ಇದೆ, ರೋಮನ್ ನಂಬರ್ 1 2 3 ಈ ರೀತಿ ರೋಮನ್ ನಂಬರ್ ಕೂಡ ಸೀರಿಯಲ್ ಮಾಡ್ಕೋಬಹುದು. ಇಲ್ಲಿ ನಾನು ಸ್ಮಾಲ್ ಐ ಕೊಟ್ಟಿದ್ದೀನಿ, ನೀವು ಕ್ಯಾಪಿಟಲ್ ಐ ಕೊಟ್ಟಿನಿ ಅಂತಂದ್ರೆ ಇದನ್ನ ಕಂಟ್ರೋಲ್ ಎಸ್ ಅಂತ ಪ್ರೆಸ್ ಮಾಡಿ ಇದನ್ನ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಬ್ರೌಸರ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ರೋಮನ್ ನಂಬರ್ ಅನ್ನೋದು ಈ ಸ್ಟೈಲ್ ಅಲ್ಲಿ ಬಂದಿದೆ. ಈ ರೀತಿ ಈ ಆರ್ಡರ್ ಲಿಸ್ಟ್ ನ ಹಾಕಬಹುದು. ಹಾಗೆ ಅದರಲ್ಲಿ ನಂಬರ್ ಸರ ಹಾಕಬಹುದು, ಆಲ್ಫಾಬೆಟ್ ಸರ ಹಾಕಬಹುದು ಅಥವಾ ರೋಮನ್ ನಂಬರ್ ಆದ್ರೂ ಯೂಸ್ ಮಾಡ್ಕೋಬಹುದು ನಾವು. ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಒಂದು ಟಾಪಿಕ್ ಏನು ಅಂತ ಹೇಳೋದಾದ್ರೆ ನೆಸ್ಟಿಂಗ್ ಆಫ್ ಲಿಸ್ಟ್ ಅಂತೇಳಿ. ಇಲ್ಲಿ ನೆಸ್ಟಿಂಗ್ ಆಫ್ ಲಿಸ್ಟ್ ಅಂತೇಳಿ ಬರಿತೀನಿ. ಈ ನೆಸ್ಟಿಂಗ್ ಆಫ್ ಲಿಸ್ಟ್ ಅಂತಂದ್ರೆ ಒಂದು ಲಿಸ್ಟ್ ಒಳಗಡೆ ಇನ್ನೊಂದು ಏನಾದ್ರು ಲಿಸ್ಟ್ ಇದ್ನಂತಂದ್ರೆ ಅದು ಯಾವ ರೀತಿ ಎಂಟ್ರಿ ಮಾಡ್ಕೊಳೋದು ಅಂತೇಳಿ. ನಾನಿಲ್ಲಿ ಫಸ್ಟ್ UL ಅನ್ನೋ ಟ್ಯಾಗ್ ಓಪನ್ ಮಾಡ್ತೀನಿ. ಹಾಗೆ ಇಲ್ಲಿ UL ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಅದ್ರ ಒಳಗಡೆ ನಾನು LI ಅನ್ನೋ ಟ್ಯಾಗ್ ಓಪನ್ ಮಾಡಿ ಹಾಗೆ LI ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಈ ಫಸ್ಟ್ ಲೀಸ್ಟ್ ಟ್ಯಾಗ್ ನಲ್ಲಿ ನಾನು ಜಾವಾ ಅಂತ ಬರಿತೀನಿ. ಹಾಗೆ ಇನ್ನೊಂದು ಲೀಸ್ಟ್ ಟ್ಯಾಗ್ ನ ಓಪನ್ ಮಾಡಿ ಲೀಸ್ಟ್ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ PHP ಅಂತ ಬರಿತೀನಿ. ಹಾಗೆ ಇನ್ನೊಂದು ಲೀಸ್ಟ್ ಟ್ಯಾಗ್ ನಲ್ಲಿ ನಾನು ASP.NET ಅಂತ ಹೇಳಿ ಬರಿತೀನಿ. ಈ ರೀತಿ 3 ಲೀಸ್ಟ್ ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದ್ರ ಒಳಗಡೆ ಇನ್ನೊಂದು ಲೀಸ್ಟ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಅದು ಯಾವ ರೀತಿ ಅಂತ ಹೇಳೋದಾದ್ರೆ ಇಲ್ಲಿ ನಾನು ಜಾವಾ ಅಂತಿದೆಯಲ್ಲ, ಈ ಜಾವಾ ಒಳಗಡೆ ನಾನು ಕೋರ್ ಜಾವಾ ಹಾಗೂ ಅಡ್ವಾನ್ಸ್ಡ್ ಜಾವಾ ಅಂತೇಳಿ ಮತ್ತೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತಂದ್ರೆ ನಾನು ಇಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ನಾನು ಮತ್ತೊಂದು UL ಅನ್ನೋ ಟ್ಯಾಗ್ ನ ಓಪನ್ ಮಾಡ್ತೀನಿ. ಈ UL ಅನ್ನೋ ಟ್ಯಾಗ್ ಓಪನ್ ಮಾಡಿ ಹಾಗೆ ಈ UL ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇದ್ರೊಳಗಡೆ ನಾನು ಮತ್ತೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ತೀನಿ. ನೋಡ್ರಿ, ಇಲ್ಲಿ LI ಅನ್ನೋ ಟ್ಯಾಗ್ ಓಪನ್ ಮಾಡಿ LI ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡಿ ಇದ್ರೊಳಗಡೆ ಕೋರ್ ಜಾವಾ ಅಂತ ಬರಿತೀನಿ. ಹಾಗೆ ಮತ್ತೊಂದು ಲೀಸ್ಟ್ ಟ್ಯಾಗ್ ನ ಕ್ರಿಯೇಟ್ ಮಾಡ್ಕೊಂಡು ಅದ್ರೊಳಗಡೆ ಅಡ್ವಾನ್ಸ್ಡ್ ಜಾವಾ ಅಂತ ಬರಿತೀನಿ. ಈ ರೀತಿ ಅನ್ಆರ್ಡರ್ ಲಿಸ್ಟ್ ನಲ್ಲಿ ನಾವು ಜಾವಾ PHP ASP.NET ಅಂತ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀವಿ. ಹಾಗೆ ಜಾವಾದ ಒಳಗಡೆ ಇನ್ನೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಏನಂದ್ರೆ ಕೋರ್ ಜಾವಾ ಹಾಗೂ ಅಡ್ವಾನ್ಸ್ಡ್ ಜಾವಾ ಅಂತೇಳಿ. ಈ ನೋಟ್ ಪ್ಯಾಡ್ ನ ನಾನು ಕಂಟ್ರೋಲ್ ಎಸ್ ಅಂತ ಪ್ರೆಸ್ ಮಾಡಿ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ನೆಸ್ಟಿಂಗ್ ಆಫ್ ಲಿಸ್ಟ್ ಅಂತ ಬಂದಿದೆ. ಹಾಗೆ ಇಲ್ಲಿ ಜಾವಾ ಒಳಗಡೆ ಇನ್ನೂ ಒಂದೆರಡು ಲೀಸ್ಟ್ ಬಂದಿದೆ, ಅಂದ್ರೆ ಒಂದು ಲಿಸ್ಟ್ ಒಳಗಡೆ ಇನ್ನೊಂದು ಲಿಸ್ಟ್ ಬಂದಿದೆ. ಈ ರೀತಿ ನಾವು ಲಿಸ್ಟ್ ಒಳಗಡೆ ಇನ್ನೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ನಿಮ್ಗೆ ಅರ್ಥ ಆಯ್ತಲ್ಲ UL ಅಂತಂದ್ರೆ ಏನು, ಹಾಗೆ OL ಅಂತಂದ್ರೆ ಏನು, ಹಾಗೆ ನೆಸ್ಟಿಂಗ್ ಆಫ್ ಲಿಸ್ಟ್ ಯಾವ ರೀತಿ ಇರುತ್ತೆ ಅಂತೇಳಿ. ನಾನು ಈ ವಿಡಿಯೋದಲ್ಲಿ ಇಷ್ಟೇ ಹೇಳ್ಕೊಡ್ತಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಂತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಂತೆ. ಥ್ಯಾಂಕ್ ಯು ವೆರಿ ಮಚ್.